ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಲು ತನುಮನಿ 29ಗೆ ಎಲ್ರಿಗೂ ಸ್ವಾಗತ. ನಾನು ಹೇಳಿದ್ದೆ ಅಲ್ವಾ ಹಿಂದಿನ ಬ್ಲಾಗಲ್ಲಿ, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತನ್ಮಯಿಗೆ ಕೊಟ್ಟಿರೋಂಥ ಬುಕ್ಸ್ಗಳ ಬಗ್ಗೆ ನಿಮಗೆ ಹೇಳ್ತೀನಿ. ಯಾವ್ಯಾವ ಬುಕ್ ಕೊಟ್ಟಿದ್ದಾರೆ ನರ್ಸರಿಗೆ ಅಂತೇಳಿ ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ, ನಾವು ಚಿಕ್ಕವರಿದ್ದಾಗ ನಮಗೆ ನರ್ಸರಿನೂ ಇಲ್ಲ, ಪ್ಲೇ ಹೋಮು ಇಲ್ಲ, ಬೇಬಿ ಸಿಟಿಂಗು ಇಲ್ಲ, ಎಂಥದ್ದು ಇಲ್ಲ. ನಮಗೆ ಹಳ್ಳಿಗಳಲ್ಲಾದರೆ ಅಂಗನವಾಡಿ ಕರ್ಕೊಂಡು ಕೂರಿಸ್ತಾಯಿದ್ರು. ನಮಗೇನಿಲ್ಲಪ್ಪ, ನಮಗೆ LKG UKG ಎಲ್ಲ ಓದಿಸಿದ್ದಾರೆ. ಕೆಲವರಿಗೆ ಅದೂ ಇಲ್ಲ, ಡೈರೆಕ್ಟ್ 1ನೇ ಕ್ಲಾಸಿಗೆ ಸೇರಿಸ್ತಾಯಿದ್ರು ನಾವು ಚಿಕ್ಕವರಿದ್ದಾಗ ನೋಡ್ದಂಗೆ. ಈಗಿನ ಮಕ್ಕಳಿಗೆ ಪ್ಲೇ ಹೋಮ್, ನರ್ಸರಿ, LKG UKG ಆನಂತರ ಫಸ್ಟ್ ಸ್ಟ್ಯಾಂಡರ್ಡು. ಬಟ್ ನಾನು ಪ್ಲೇ ಹೋಮಿಗೆ ಸೇರಿಸಿಲ್ಲ, ಡೈರೆಕ್ಟ್ ನರ್ಸರಿಗೆ ಸೇರಿಸಿರೋದು. ನರ್ಸರಿಗೆ 11 ಬುಕ್ ಇದೆ ಅಪ್ಪ. ಅದು ಏನೇನು ಮಾಡ್ತಾರೋ ಏನೇನು ಬರೀತಾರೋ ಮಕ್ಕಳು ಗೊತ್ತಿಲ್ಲ. ಯಾವ್ಯಾವ ಬುಕ್ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಪ್ರೀ ರೈಟಿಂಗ್ ಪ್ರಾಕ್ಟೀಸ್ ಪೇಜಸ್ ಅಂತ ಒಂದು ಬುಕ್ ಕೊಟ್ಟಿದ್ದಾರೆ. ಈ ಥರ ನೋಡಿ, ಈ ಥರ ಎಲ್ಲ ಪಜಲ್ಸ್ ಥರ ಇದೆಲ್ಲ ಇದೆ ನೋಡಿ. ಈ ಥರ ಬುಕ್ಕು ಕಾಣಿಸ್ತಾ ಇದೆ ಅಂದ್ಕೊತೀನಿ. ಈ ಥರ ಹಿಂಗೆಲ್ಲ ಬರೆಯೋದು ಮಾಡೋದು ನೋಡಿ. ಆಲ್ಫಾಬೆಟ್ಸ್ ಎಲ್ಲ ಹಿಂಗೆ ಬರೆಯೋದೆಲ್ಲ ತೋರಿಸ್ತಾ ಇರ್ತಾರೆ. ಈ ಥರದ ಬುಕ್ ಕೊಟ್ಟಿದ್ದಾರೆ. ಪಜಲ್ ಇದೆ ಆ್ಯಂಡ್ ಆಲ್ಫಾಬೆಟ್ಸ್ ಎಲ್ಲ ಈ ಥರ ಬರೆಸೋದು ಮಾಡೋದು ಹೇಗೆ ಏನು ಇದೆಲ್ಲ ಕೊಟ್ಟಿದ್ದಾರೆ. ಇದು ಫಸ್ಟ್ ಬುಕ್ಕು, ನರ್ಸರಿದು ನಾನು ತೋರಿಸ್ತಾ ಇರೋದು. ಪ್ರೀ ರೈಟಿಂಗ್ ಪ್ರಾಕ್ಟೀಸ್ ಪೇಜಸ್ ಅಂತ ಬುಕ್ ಇದು. ಓಕೆ, ಇನ್ನು ಸೆಕೆಂಡ್ ಬಂದು ಕಲರಿಂಗ್ ಬುಕ್ಕು, ಬೌನ್ಸಿ ಬಿಯರ್ಸ್ ಕಲರಿಂಗ್ ಬುಕ್ ಅಂತ ಕೊಟ್ಟಿದ್ದಾರೆ. ಬೌನ್ಸಿ ಬಿಯರ್ಸ್ ಕಲರಿಂಗ್ ಬುಕ್ ಅಂತ ಕಲರ್ ಮಾಡೋದು ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಈ ಥರ ಎಲ್ಲ ಕ್ರಯಾನ್ಸಲ್ಲಿ ಅದನ್ನು ಕೊಟ್ಟಿದ್ದಾರೆ. ಕ್ರಯಾನ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಈ ಥರ ಕಲರ್ ಮಾಡೋದು, ಈ ಥರ ಕಲರ್ ಮಾಡೋದು. ಆ್ಯಂಡ್ ಇನ್ನೊಂದಿದೆ, ಒಂದು ನಿಮಿಷ, ಇದರಲ್ಲೇ ಅವರೇ ಡ್ರಾಯಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಎಲ್ಲ ಇಟ್ಟು ಕೊಟ್ಟಿದ್ದಾರೆ ನೋಡಿ. ಈ ಥರ ಎಲ್ಲ ಇದೆ. ಇದೊಂದು ಕಲರಿಂಗ್ ಬುಕ್ ಆಯಿತು, 2 ಬುಕ್ಕು, 2 ಆಯಿತು. ನೆಕ್ಸ್ಟು ರೈಮ್ಸ್ ಬುಕ್ಕು, ಬೌನ್ಸಿ ಬಿಯರ್ಸ್ ರೈಮ್ಸ್ ಬುಕ್ ಕೊಟ್ಟಿದ್ದಾರೆ. ನಾರ್ಮಲ್ ರೈಮ್ಸು, ಮಕ್ಕಳಿಗೆ ರೈಮ್ಸ್ ಅಲ್ವಾ ಇಂಪಾರ್ಟೆಂಟು, ಎಲ್ಲ ಥರ ರೈಮ್ಸನ್ನು ಹೇಳ್ಕೊಡೋದು. ರೈಮ್ಸ್ ಬುಕ್ಕು, ಇಂಗ್ಲೀಷ್ ರೈಮ್ಸ್ ಬುಕ್ ಇದು. ಓಕೆ, ರೈಮ್ಸ್ ಬುಕ್ಕು 3 ಬುಕ್ ಆಯಿತು. ಇನ್ನು 4ನೇ ಬುಕ್ ಅಂದರೆ ಇದು ನಾರ್ಮಲ್ ನೋಟ್ ಬುಕ್. ಆ್ಯಕ್ಚುಲಿ 4 ಲೈನ್ಸು ನೋಟ್ ಬುಕ್ಕು ಇದನ್ನು ಕೊಟ್ಟಿದ್ದಾರೆ. 4 ಆಯಿತು. 5ನೇ ಬುಕ್ಕು ಬೌನ್ಸಿ ಬೀಸ್ ಇಂಗ್ಲೀಷ್ ಅಂಥೇಳಿ, ಬೌನ್ಸಿ ಬೀಸ್ ಇಂಗ್ಲೀಷ್ ಬುಕ್ಕು. ಇದರಲ್ಲಿ ಎ ಫಾರ್ ಆ್ಯಪಲ್ಲು, ಬಿ ಫಾರ್ ಬಾಲು ಇವೆಲ್ಲ ಕಲ್ತ್ಕೊಡೋದಕ್ಕೆ ಇದ್ರ ಬಗ್ಗೆನೇ ಇದೆ. ಅಂದರೆ ಮಕ್ಕಳಿಗೆಲ್ಲ ಇನ್ನೂ ಚಂದ ಗುರ್ತಿಸೋದಕ್ಕೆ ಅದಕ್ಕೆಲ್ಲ ಹೆಲ್ಪ್ ಆಗೋ ಥರದ ಬುಕ್ಕು ಈ ಥರ ಕೊಟ್ಟಿದ್ದಾರೆ. ನೆಕ್ಸ್ಟ್ 5 ಬುಕ್ ಆಯಿತು. 6ನೇ ಬುಕ್ಕು ಪರ್ಫೆಕ್ಟ್ ಲೋಯರ್ ಕೇಸ್ ಆಲ್ಫಾಬೆಟ್ ಬರೆಯೋದು ಹೇಗೆ ಅಂಥೇಳಿ, ಸ್ಮಾಲ್ ABCD ಕಲಿಸೋದಕ್ಕೆ ಬುಕ್ ಕೊಟ್ಟಿದ್ದಾರೆ. ಈ ಥರ ಸ್ಮಾಲ್ ABCD ಲೋಯರ್ ಕೇಸ್ ಆಲ್ಫಾಬೆಟ್ಟಿಂದು ಬುಕ್ಕು. ಎಷ್ಟು 6 ಆಯಿತಾ? 6 ಆಗಿದ್ದು, 6 ಬುಕ್ಕು. ಎಸ್, 6 ಬುಕ್ಕು ತೋರಿಸ್ದೆ. 7ನೇ ಬುಕ್ಕು ಮ್ಯಾಥ್ಸು, ಲೆಟ್ಸ್ ಡೂ ಮ್ಯಾಥ್ಸ್ ಬುಕ್ ಕೊಟ್ಟಿದ್ದಾರೆ. ಈ ಥರ ನೋಡಿ, ಮ್ಯಾಥಮೆಟಿಕ್ಸು. ನೋಡ್ರಪ್ಪ, ನರ್ಸರಿಗೆ ಮ್ಯಾಥಮೆಟಿಕ್ಸ್ ಇವರಿಗೆ ಇದು ಎಲ್ಲ ಅಂಕಿಅಂಶಗಳು ಎಲ್ಲ ತೋರಿಸೋದಕ್ಕೆ ಚೆನ್ನಾಗಿದೆ, ಕಲಿಬಹುದು ಮಕ್ಕಳು. 7 ಬುಕ್ ಆಯಿತಾ? 8ನೇ ಬುಕ್ಕು ಅದೇ ಬಾಕ್ಸ್ ಎಕ್ಸಸೈಸ್ ಅಂತಿದ್ವಲ್ಲ ನಾವು, ಅದು ಬಾಕ್ಸ್ ಬುಕ್ಕು. ಓಕೆ, 8 ಆಯಿತು. 9ನೇದು 9ನೇದು ಟೆಲ್ ಮಿ ವಾಯ್ ಅಂತ ಬುಕ್ಕು. ಟೆಲ್ ಮಿ ವೈ. ಈ ಥರ ಗ್ರಾಮರ್ ಬುಕ್ ಥರ ನೋಡಿ, ಹಿಂಗಿದೆ. ನೈಸ್ ಎಲ್ಲ ಗ್ರಾಮರ್ ಬುಕ್ಕು ಆ್ಯಕ್ಚುಲಿ ಇದು. ವಿತ್ ಎಲ್ಲ ಗುಡ್ ಮ್ಯಾನರ್ಸನ್ನು ಹೇಳ್ಕೊಡೋ ಅಂಥ ಬುಕ್ಕು. ಚೆನ್ನಾಗಿದೆ, ಎಲ್ಲ ಆಲ್ ಎಲ್ಲ ಇದೆ ಇದರಲ್ಲಿ. ವೆಜಿಟೇಬಲ್ಸು, ಫ್ರೂಟ್ಸು ಅದನ್ನೆಲ್ಲ ಐಡೆಂಟಿಫೈ ಮಾಡುವಂಥದ್ದು. ಮ್ಯಾಚ್ ದಿ ಫಾಲೋಯಿಂಗ್ ಥರ ಕೊಟ್ಟಿದ್ದಾರೆ. ಗುಡ್ ಮ್ಯಾನರ್ಸ್ ಬೇಕು, ಏನೇನು ಇರಬೇಕು. ಆಮೇಲೆ ಹೆಲ್ದಿ ಫುಡ್ ಬಗ್ಗೆ ಎಲ್ಲ ಚೆನ್ನಾಗಿದೆ. ಫಸ್ಟ್ ಡೇ ಆಫ್ ಸ್ಕೂಲ್ ಹೇಗಿರುತ್ತೆ ಎಲ್ಲ ಚೆಂದ ಇದೆ. ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಚೆನ್ನಾಗಿದೆ ಬುಕ್ಕು. 9 ಆಯಿತಾ? 10ನೇ ಬುಕ್ಕು ಇದು. 10ನೇ ಬುಕ್ ಬಂದುಬಿಟ್ಟು ಇದು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಬುಕ್ಕು. ಆರ್ಟ್ಸ್ ಮತ್ತು ಕ್ರಾಫ್ಟ್ ಬುಕ್ಕು ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆರ್ಟ್ ಮತ್ತು ಕ್ರಾಫ್ಟ್ ಬುಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದರಲ್ಲಿ ಇನ್ನೂ ತುಂಬ ಕ್ರಾಫ್ಟ್ಸ್ ಮಾಡಿಸೋದೆಲ್ಲ ಇದೆ. ಇಲ್ಲಿ ನೋಡಿ, ಈ ಥರ ಎಲ್ಲ ಏನೋ ಇದೆ, ಪಜಲ್ ಥರ ಎಲ್ಲ ಜೋಡಿಸೋ ಥರ ಎಲ್ಲ ಇದೆ. ತುಂಬ ಚೆನ್ನಾಗಿದೆ, ಅಂದರೆ ತುಂಬಾ ಚೆನ್ನಾಗಿದೆ ಬುಕ್ಕು. ಇದನ್ನು ಅಷ್ಟೇ. ನಮ್ಮ ತನು ಆ್ಯಕ್ಟಿವ್ ಏನೋ ಇದ್ದಾಳೆ, ಬಟ್ ಸ್ವಲ್ಪ ಸೋಮಾರಿ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಹಠ ಮಾಡ್ತಾ ಇದ್ದು. ಇದರಲ್ಲಿ ಒಂದು ಪೇಜ್ ತೋರಿಸ್ಬೇಕಂತ ಹುಡುಕ್ತಾ ಇದ್ದೆ. ಚೆನ್ನಾಗಿದೆ ಬುಕ್ಕು, ವೆರಿ ನೈಸ್. ಎಲ್ಲ ಚೆನ್ನಾಗೆ ಯೂಸ್ ಆಗೋಂಥವೇ ಸಬ್ಜೆಕ್ಟ್ ಇಟ್ಟಿದ್ದಾರೆ, ಬುಕ್ ಕೊಟ್ಟಿದ್ದಾರೆ. ನನಗೆ ಇಷ್ಟ ಆಯಿತು ನೋಡಿ. ಈ ಥರ ಎಲ್ಲ ಕ್ರಾಫ್ಟ್ ಮಾಡೋದಕ್ಕೆ ಲಾಸ್ಟ್ ಪೇಜಲ್ಲಿ ಈ ಥರ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಥಿಂಗ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದೆಲ್ಲ ಅವಳು ಹೇಗೆ ಮಾಡ್ತಾಳೆ, ಏನೇನು ಮಾಡಿರ್ತಾಳೆ, ಮುಂದಿನ ದಿನಗಳಲ್ಲಿ ವ್ಲಾಗ್ಗಳಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ ನಿಮಗೆ. ಆ್ಯಂಡ್ ಲಾಸ್ಟು
ಇದೇನು ಬುಕ್ ಅಂದರೆ ಏನೂ ಅಲ್ಲ, ನಾರ್ಮಲ್ ಡೈರಿ, ಸ್ಕೂಲ್ ಡೈರಿ. ಸ್ಕೂಲ್ ಡೈರಿಯಲ್ಲಿ ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಡೈರಿಯಲ್ಲೆಲ್ಲ ಸ್ತೋತ್ರಗಳನ್ನೆಲ್ಲ ಹಾಕಿದ್ದಾರೆ. ಗಣೇಶ ಶ್ಲೋಕ, ಸರಸ್ವತಿ ಸ್ತೋತ್ರ, ಶಾಂತಿ ಮಂತ್ರ, ಧನ್ವಂತರಿ ಮಂತ್ರ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಸಾಂಗ್ ಆಫ್ ಹೋಪ್ ಚೆನ್ನಾಗಿದೆ. ಎಸ್, ಇದಾಗಿತ್ತು ತನ್ಮಯ್ಯ ಅವರ ಬುಕ್ಸ್ ಎಂದು ವ್ಲಾಗು, ಏನೇನು ಬುಕ್ ಕೊಟ್ಟಿದ್ದಾರೆ ಅಂತೇಳಿ. ಆ್ಯಂಡ್ ನಾವು ಸೇರಿಸಿರೋ ಸ್ಕೂಲಲ್ಲಿ ತನ್ಮಯ್ಯಿಗೆ ಏನೇನು ಪ್ರೊವೈಡ್ ಮಾಡಿದ್ದಾರೆ ಅಂದರೆ ಬುಕ್ಕು ಕೊಟ್ಟಿದ್ದಾರೆ. ಅವ್ಳಿಗೆ ಏನು ಬೇಕು ಸಿಲೆಬಸ್ ಪ್ರಕಾರ ಎಲ್ಲ ಬುಕ್ಕು ಕೊಟ್ಟಿದ್ದಾರೆ. ಇದ್ರ ಮೇಲೆ ನಾವೇನು ಹೊರಗಿಂದ ನೋಟ್ಬುಕ್ಸು ಆ ಥರ ಎಲ್ಲ ಏನೂ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ದೆನ್ ಇದು ಪೆನ್ಸಿಲು, ಎರೇಸರು, ಶಾರ್ಪ್ನರು, ಬೈಂಡು, ಅದ್ರ ಜೊತೆಗೆ ನಮಗೆ ಟೇಪ್ ಬೇಕಲ್ವಾ, ಆ ಟೇಪ್ ಕೂಡ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಕ್ರಯಾನ್ಸ್ ಸೆಟ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸಾಕ್ಸು ಅವರೇ ಕೊಡ್ತಾರಂತೆ, ಸಾಕ್ಸ್ ಕೊಡ್ತಾರೆ. ಯೂನಿಫಾರ್ಮ್ ಕೂಡ ಅವರೇ ಕೊಡ್ತಾಯಿದ್ದಾರೆ. ಐ ಥಿಂಕ್ 3 ಜೊತೆ ಯೂನಿಫಾರ್ಮ್ ಅಂತ ಅನಿಸುತ್ತೆ, 3 ಸೆಟ್ಸ್ ಆಫ್ ಯೂನಿಫಾರ್ಮ್ಸ್ ಅಂತ ಅನಿಸುತ್ತೆ. ಯೂನಿಫಾರ್ಮ್ ಇನ್ನೂ ಕೊಟ್ಟಿಲ್ಲ, ಕೊಟ್ಟ ಮೇಲೆ ತೋರಿಸ್ತೀನಿ ಯಾವ್ಯಾವ ಥರ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅಂತೇಳಿ, ಅದನ್ನು ಬ್ಲಾಗ್ ಮಾಡಿ ಹಾಕ್ತೀನಿ. ಎಸ್, ಇವತ್ತಿಗೆ ಇಷ್ಟೇ. ಏನೇನು ಇಸ್ಕೊಂಬಂದಿದ್ದೀವಿ, ಏನೇನು ಎಜುಕೇಷನ್ ಐಟಮ್ಸ್ ಕೊಟ್ಟಿದ್ದಾರೆ ನನಗೆ ಅಂತೇಳಿ ತೋರಿಸಿದ್ದೀನಿ. ನಿಮ್ಮ ಮಕ್ಕಳಿಗೆ ಇಷ್ಟೇ ಬುಕ್ಸ್ ಕೊಟ್ಟಿದ್ದಾರಾ ನರ್ಸರಿಗೆ, ಅಥವಾ ಇದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರಾ? ಇದಲ್ಲದೆ ಬೇರೆ ಥರ ಏನಾದರೂ ಬುಕ್ಗಳು ಅಥವಾ ಆ್ಯಕ್ಟಿವಿಟೀಸು ಏನಾದರೂ ನಿಮ್ಮ ಮಕ್ಕಳಿಗೆ ಮಾಡಿಸ್ತಾ ಇದ್ದಾರಾ? ಅದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ಲು ತನು ಮನು 29ನ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಎವ್ರಿವಾನ್. ನಮಸ್ತೆ.